ಭಾಳ ಕಷ್ಟಪಟ್ಟು ನಿನ್ನ ಮದುವೆ ಮಾಡತ್ತೇನವ. ನೋಡು ಜೀವನದಾಗ ಈಗಾಗಲೇ ಒಂದ್ಸಲ ಎಡವಿ ನೀನು. ಆದ್ರೆ ಹೇಳಾಕತ್ತೇನಿ ಮಗಳ, ನಿನಗ ದೇವರು ಎಲ್ಲರಿಗೂ ಮತ್ತೊಂದು ಅವಕಾಶ ಕೊಡಂಗಿಲ್ಲ. ಆದ್ರೆ ನಿನ್ನ ಜೀವನದಾಗ ನೀನು ಪುಣ್ಯ ಮಾಡಿ ಅನ್ಕೋ, ನಿನಗ ದೇವರು ಮತ್ತೊಂದು ಅವಕಾಶ ಕೊಟ್ಟ ಅನ್ಸುಮ. ದಯವಿಟ್ಟು ಮಗಳೇ, ದಯವಿಟ್ಟು ಹಾಳು ಮಾಡ್ಕೋಬೇಡ. ನಿನ್ನ ಕೈ ಮುಗಿದ್ಬೇಕಾದ್ರೆ ಕೇಳ್ಕೊತೀನಿ. ನೋಡುವ, ಈಗಾಗಲೇ ಒಂದ್ಸಲ ಎಡವಿ ಮಗಳ. ನೋಡು, ಆ ಹುಡುಗನ ಸವಾಸ ಮತ್ತೆ ಜೀವನದಾಗ ಮಾಡಕ್ಕೆ ಹೋಗ್ಬೇಡವ. ನಿನ್ನ ತಂದೆ ತಾಯಿ ಅನ್ನೋ ಬೆಲೆ ಒಂದು ಕಿಂಚಿತ್ತಾದ್ರೂ ನಿನ್ನ ಮನಸ್ಸೊಳಗೆ ಎಲ್ಲರೂ ಇದ್ರ ದಯವಿಟ್ಟು ನಮ್ಮ ಮನೆ ಮನ ಬರತ್ತೆ ಮಾತ್ರ ಕಳಿಬೇಡ. ನೀವೊಂದ್ಸಲ ಮದುವೆ ಆಗಿ, ನೀಗಾಗಲೇ ಓಡೋಗಿ ಮದುವೆ ಆಗಿ ಬಂದಿರೋ ವಿಚಾರ ನಮಗಷ್ಟ ಗೊತ್ತೈತಿ. ಅದನ್ನ ಮೊಟ್ಟಾಗ ನಾವು ಸಾಯಿ ಮಟ್ಟ ಇಟ್ಕೊಂಡ್ಬಿಡ್ತೀವಿ. ದಯವಿಟ್ಟು ದಯವಿಟ್ಟು ಅದು ನಿನ್ನ ಗಂಡನ ಮನೆಯವ್ರಿಗೆ ಗೊತ್ತಾಗುವಂಗೆ ಮಾಡ್ಕೋಬೇಡ. ನಿನ್ನ ಗಂಡನ ಜೊತೆ ನಿಮ್ಮ ಅತ್ತಿ ಮಾವನ ಜೊತೆ ಚಂದಿಗೆ ಜೀವನ ಮಾಡವ. ಆ ಹುಡುಗನ ಸವಾಸ ಮತ್ತೆ ಜೀವನದಾಗ ಮಾಡ್ಬೇಡ. ನಿನಗೆ ನಿಜವಾಗ್ಲೂ ನನ್ನ ಮನಸ್ಸಿಂದ ಹೇಳಾಕತ್ತೇನಿ. ಹಂಗೇನ್ರ ನಿನ್ನ ಬಾಳೆ ಬೆಂಡಿಗೆ ಎದ್ದು ನೀ ಏನ್ರ ಮತ್ತೆ ಅವ್ರ ಮನೆಗೆ ಬಂದೆ ಅಂದ್ರೆ ನನ್ನ ಮಾತ್ರ ನಿಮ್ಮ ತಂದೆ ತಾಯಿ ನಿನ್ನ ಪಾಲಿಗೆ ಸತ್ತಾರ ಅನ್ಕೊಂಬಿಡು. ಅವ್ವ, ಯಾಕವ್ವ ಹಿಂಗೆ ಮಾತಾಡ್ತಿ? ಈಗಾಗಲೇ ಜೀವನಕ್ಕೆ ಎಷ್ಟೋ ಪೆಟ್ಟು ತಿಂದೇನಿ ನಾನು. ನೀ ಯಾಕವ್ವ ನನಗೆ ಹಿಂಗೆ ಮಾತಾಡೋದು? ಯಾಕಂತಂದ್ರೆ ಈಗಾಗಲೇ ನಮ್ಮ ಮನೆ ಮರ್ಯಾದೆ ಎಲ್ಲ ಸರ್ಪಕ್ಸಲ್ ಹಾಕಿ ತೊಳೆದು ಬಂದಿಯಲ್ಲ ಹೊಳ್ಯಾಕ. ಅದಕ್ಕೆ ನಿಮ್ಮ ಅವ್ವ ನಿನಗೆ ಮತ್ತೊಂದ್ಸಲ ಬುದ್ಧಿ ಹಾಕತ್ತಾಳೆ, ಇಂಥ ತಪ್ಪು ಹೊಲಸು ಕೆಲಸ ಮತ್ತೆ ಮಾಡಬಾರ್ದು ಅಂತ ಹೇಳಿ. ನೀ ಸುಮ್ಮಿರಿಕಿನ, ನಾ ಹೇಳಾಕತ್ತೇನಲ್ಲ, ನಂದೆಲ್ಲಿ ಇಡ್ಲಿ ಅಂತ ಬಂದ ಬಿಡ್ತೀನಿ ನೋಡ ನೀ ಒಬ್ಬಕ್ಕೆ. ನಿಮಗೆ ತಾಯಿ ಮಗಳಿಗೂ ಒಳ್ಳೇದು ಕಂಡ್ರೆ ಆಗಂಗಿಲ್ಲ. ಒಂದಿಟ್ಟು ಯಾರ ಬುದ್ಧಿ ಮಾತು ಹೇಳಿದ್ರೆ ತಲೆಯಾಗ ಹೋಗಂಗಿಲ್ಲ, ಸುಟ್ಟು ಬರ್ತದೆ ನಿಮ್ಗೆ. ತಾಯಿ ಸ್ವಲ್ಪ ಕೈ ಮುಗಿತೇನೆ, ಸುಮ್ಮಿದ್ದು ಬಿಡವ. ಇದ್ರಲ್ಲಿ ಮದ್ವೆ ಆಗೋ ತನಕ ದಯವಿಟ್ಟು ತಡ್ಕೋವ ನೀನು. ಮದ್ವೆ ಆಗ ಇದು ನಮ್ಮ ಮನಿದ್ರೆ ಹೊಳಗೆ ಹೋಗ್ಲಿ ಅಂತ ಸುಮ್ಮಿರೋದು. ನೋಡ್ರೆ ನಾನು ಹೊಟ್ಟೆ ಕೊತ್ತ ಅಂತ ಕುಡಿದ್ರೆ ಊರು ಶಾಪ ಇಲ್ಲ ಈಕಿಗೆ ಹಾಕೀನಿ. ಹಾಳಾಗಿ ಹೋಗಿದ್ದಲ್ದ ಮತ್ತೆ ಬಂದು ಒಪ್ಪಿಸ್ಕೊಂಡ. ನಮ್ದು ನಮ್ಮ ಜೀವನ ಮಾಡೋದು ಕಷ್ಟ, ಈಗಿನ ಬೇರೆ ಸಾಕೋಕಾಗಿದ್ನ. ನೋಡ್ವಾ, ನಾ ಹೇಳಿದಿಲ್ಲ ಅರ್ಥ ಆತಲ್ಲ. ನಿನ್ನ ಗಂಡನ ಜೊತೆ ಭಾಳ ಚಂದಾಗಿ ಜೀವನ ಮಾಡ್ಬೇಕ ಸುಮ್ಮ ನೀನು. ಆತವ, ನೀ ಹೆಂಗೆ ಹೇಳ್ತೀಯೋ ಹಂಗೆ. ಜೀವನದಾಗ ಈಗಾಗಲೇ ಒಂದ್ಸಲ ತಪ್ಪು ಮಾಡೀನಿ, ಮುಂದೆ ಅದ ತಪ್ಪನ್ನ ಯಾವಾಗೂ ಮಾಡಂಗಿಲ್ಲವ, ಯಾವಾಗೂ ಮಾಡಂಗಿಲ್ಲ. ಆತವ, ನಿನ್ನ ಮೇಲೆ ಭಾಳ ನಂಬಿಕೆ ಇಟ್ಟ ಈ ಮದುವೆ ಮಾಡಕತ್ತೀನಿ ಸುಮ್ಮ. ಚಂದಾಗ ಬಾಳೆ ಮಾಡ್ಕೊಂಡು ಹೋಗ್ಲಿ. 4 ಮಂದಿ ಮುಂದೆ ಅಲ್ಲ ಅನ್ಸ್ಕೋಬೇಡ ಸುಮ್ಮ, ಅಲ್ಲ ಅನ್ಸ್ಕೋಬೇಡ. ಹೋದ ಮರ್ಯಾದೆ ಎಂದೂ ಬರಂಗಿಲ್ಲ. ನೀನು ಹೆಣ್ಣು ಹುಡುಗಿವ, ಮುಂದೆ ಜೀವನ ಮಾಡೋದು ಭಾಳ ಕಠಿಣ ಐತಿ. ನೋಡು, ಈ ಹಳೆ ವಿಚಾರ ಎಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಟ್ಟಿನಿ. ನಿನ್ನ ಗಂಡನ ಮನೆಗಾಗಲಿ ಗಂಡಂಗಾಗಲಿ ಈ ಯಾವ ವಿಚಾರನೂ ಗೊತ್ತಾಗ್ದಂಗೆ ನೋಡ್ಕೊ. ನೋಡಿದಿಲ್ಲ, ನಿಮ್ಮಪ್ಪ ಮೊದಲ ನಿನಗೆ ಸೇರಂಗಿಲ್ಲ. ನಾನು ವತಾವತಿಗೆ ಹಚ್ಚಿ ಏನೋ ಸುಳ್ಳು ಹೇಳಿ ಒಂದು ಮದುವೆ ಮಾಡ್ರಾತ ಅಂತ ಹೇಳಿ ಎಷ್ಟೋ ಸುಳ್ಳು ಹೇಳಿ ನಾವು ನಿನ್ನ ಮದುವೆ ಮಾಡಕತ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೋವ. ಅವ್ವ, ಈಗೇನೋ ಶಕ್ತಿನೂ ಕೆಲಸ ಮಾಡಿನವ. ಇನ್ನೊಂದ್ಸಲ ತಪ್ಪೆಂದು ಮಾಡಂಗಿಲ್ಲವ ಜೀವನದಾಗ. ಈ ಮಾಡಿದ ತಪ್ಪಿಂದನ ನಾ ರಗಡ ಅನ್ಭವಿಸೇನವ. ನೀ ಹೇಳ್ದಂಗೆ ನಡ್ಕೋತೀನವ, ನೋಡು ನಡ್ಕೋತೀಯ ಓಡ್ತಿ ಅಂತೇಳಿ. ಅವಾಗ ಓಡೋತಿತ್ತಲ್ಲ ಯಾವಂದ ಜೊತೆ ಬೆನ್ನ ಹತ್ತಿ, ಅವಾಗ ಊರೆಲ್ಲ ಗುಳ್ಳೆ ಐತೆ. ನಿಮ್ಮಣ್ಣ ಹೊರಗೆ ಹೋಗದಂಗಾಗಿತ್ತ. ನಿಮ್ಮಪ್ಪನಂದ್ರು ತಲೆ ಕೆಡಿಸಿ ಹೇಳ್ಬಿಟ್ಟಾರ ಮಂದಿ. ಅಲ್ರಿ ನಿಮ್ಮ ಮಗಳು ಓಡೋಣ ಅಂತಲ್ರಿ, ಸಿಟ್ಟು ಅಂದ್ರಿ ಅಂತೇಳಿ ನಿಮ್ಮ ಅಪ್ಪನ ಬಂದ ಎಷ್ಟೋ ಮಂದಿ ಕೇಳ್ತಿದ್ರು. ನಿಮ್ಮಪ್ಪ ಕೆಟ್ಟ ನಾ ಕಣ್ಣಾರೆ ನೋಡಿಲ್ಲವ ಅಂತದನ. ಕಣ್ಣಾರೆ ನೋಡಿಲ್ಲ. ನೋಡು, ಈಗ ಕಮ್ಮಗ ಒಂದು ಹುಡುಗ ಸಿಕ್ಕ ಚಂದಕ ಬಾಳೆ ಮಾಡ್ಕೊಂಡು ಓದಿ ಚಲೋ ಆತ. ಇಲ್ಲ ಅಂತಂದ್ರ ಯಾರು ನೋಡಂಗಿಲ್ಲ ನೋಡಿ ನಿನ್. ಇಲ್ಲ ಅತ್ಯಮ್ಮ, ಹಂಗೇನು ಮಾಡಂಗಿಲ್ಲ. ಈ ಸಲ ಚಂದಗೆ ಬಾಳೆ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಹೇಳಾತೀನಿ, ಇಲ್ಲೇ ರೇಖಾ, ನಂದೊಂದು ಇಲ್ಲಿ ಬಂದ ಬಿಡ್ತಿಯಲ್ಲ. ಹೋಗಲಿ, ಬೀಗ್ರು ಬರ್ತಾರೆ ಇಲ್ಲೇ ಇದಕ್ಕದಾರ ಅಂತಾರೆ ಗೇಟ್ಗೆ. ಭಾಳ ತಗೊಳ್ಳೋರು ಬರುದು, ಇನ್ನೊಂದು 10 ನಿಮಿಷನಾಗ ಬರ್ತಾರೆ. ಹೋಗಿ ಅಡಿಗೆ ಪಡಿಗೆ ರೆಡಿ ಮಾಡೋಗು, ಅವ್ರಿಗೆ ಊಟಕ್ಕೆ ಹಾಕಿ ಬಳ್ಳಿ ಇಡಿಸ್ಬೇಕು. ಬಳ್ಳಿ ಇಡಿಸಿ 4 ಮಂದಿ ಕರೆಸಿ ಹುಡುಗಿನ ಕಳಿಸ್ಬೇಕು ಅವ್ರ ಮನೆಗೆ. ಇಲ್ಲಿ ಬಂದು ನಿಂತ್ಲ. ನಾನು ಏನಾರ ಹೇಳಿದ್ರೆ ನಿಮ್ಮ ಅವ್ವ ಮಗಳಿಗೆ ಇಬ್ಬರು ಕೊಡ್ತೀನಿ. ನೋಡ್ವಾ, ನೋಡಿದ್ಯಾ ನಿಮ್ಮ ಅತ್ತಿಗೆ ಹೆಂಗೆ ಮಾಡ್ತಾಳೆ ನಿನಗೆ ಗೊತ್ತಾಗಲ್ಲ. ನೋಡ್ಸಮ್ಮ, ಒಂದೀಟು ಮನುಷ್ಯ ಎಡವಿದ್ರ ಎಲ್ಲರೂ ಮನುಷ್ಯರು ಅನ್ನಕ ನಿಂತಿರ್ತಾರೆ. ಈಗ ಒಂದ್ಸಲ ತಪ್ಪು ಮಾಡಿ ಮಗಳ, ದಯವಿಟ್ಟು ಇನ್ನೊಂದ್ಸಲ ಚಂದಾಗಿ ಗಂಡನ ಮನ್ಯಾಗ ಬಾಳೆ ಮಾಡುವ. ಅಷ್ಟು ಬೇಕಾಗಿರೋದು ನಂಗೆ. ನೀನು ಬಾಳೆ ಒಂದು ಸುತ್ತಾದ್ರೆ ಹೆಚ್ಚಿಂದ ಏನೂ ಬಾಡ್ಸಮ್ಮ ನನಗೆ. ಅದನ್ನ ನಾನು ದೇವ್ರ ಹತ್ರ ಬೆಳಕಾದ್ರೆ ಅದನ್ನ ಬೆಳ್ಕೋತೇನೆ ನಾನು. ಅವ್ವ, ಯಾಕವ ಇಷ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು? ಒಂದ್ಸಲ ತಪ್ಪು ಮಾಡಿನವ, ಪದೇ ಮನುಷ್ಯರಾದ್ಮೇಲೆ ಅದೇ ತಪ್ಪು ಮಾಡೋಕ್ಕಾಕೇತ ಹೇಳು? ಇಲ್ಲವ, ಹಾಗೇನು ಮಾಡಂಗಿಲ್ಲ. ನಾನು ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ತೀನವ. 4 ಮಂದಿ ಮುಂದೆ ಹೌದು ಅನ್ಸ್ಕೋತೇನವ. ಈ ತಲೆ ಕೆಡಿಸ್ಕೊಬೇಡವ. ಇಷ್ಟ ಸಾಕು ಮಗಳ, ಇಷ್ಟ ಸಾಕು. ನಿಮ್ಮಪ್ಪನ ನಿಮ್ಮ ಅಣ್ಣನ ಎದುರು ಹಾಕೊಂಡು ನಿನ್ನ ಮದುವೆ ಮಾಡಿದ್ದಕ್ಕೂ ಸಾರ್ಥಕ ಆಕೈತಿ. ತಮ್ಮನಾತು ಗಿರ್ಜವಾತು ಒಳ್ಳೆ ಮನುಷ್ಯರ. ನಿನ್ನ ಜೊತೆ ಹಾಗೆಲ್ಲ ನಡ್ಕೋದಿಲ್ಲ ಅವರು. ದಯವಿಟ್ಟು ಚಂದಾಗಿ ಅವ್ರು ನೋಡ್ಕೊಂಡು ಹೋಗುವ, ಅಷ್ಟೇ ಸಾಕು. ನಂದಿದ್ದ ಗೋಳು ನೀ ಮಧ್ಯೆ ದಿನ ನಕ್ಕೊಂಡು ತಿರ್ಕೊಂಡು ಚಂದಾಗಿ ಇರ್ತಕೋ. ಮಲ್ಗಿ ಬಾಳಿ ಹಿತ್ಲಾಕ ಹೂವಾಕಿತ್ತು ಹರಿದ ಮಾಲಿ ಮಾಡೀನಿ. ಹಾಕೋ
ಸಂದಿಗೆ ಹಾಕೊಂಡು ರೆಡಿ ಆಗ ಬಳ್ಳಿ ಇಟ್ಕೊಳಕ್ ಬಾವ. ಆದ್ರೆ ಬರ್ತೇನೆ. ಪಾಪ ನಮ್ಮವ್ವ ಎಷ್ಟು ಬೇಜಾರು ಮಾಡ್ಕೊಂಡಾಳ. ನಾ ಅಂತ ಹೊಲಸು ಮನುಷ್ಯನ ಕೈ ಹಿಡಿದು ಹಾಳಾಗ್ಬಿಟ್ಟೆ. ಅವನನ್ನ ಸುಳ್ಳ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ಮಾರಕ್ಕೆ ಹೋಗಿದ್ದವ. ಆ ವಿಚಾರ ಇನ್ನ ಇವ್ರಿಗೆ ಗೊತ್ತಿಲ್ಲ. ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾರ. ದೇವ್ರ ನನ್ನಂತ ಅವನ ಅದೇನೋ ದೇವ್ರ ನನ್ನಂತ ಇದ್ದಿದ್ದ ಆ ನರಕದಿಂದ ತಪ್ಪಿಸ್ಕೊಂಡು ಓಡಿ ಬಂದೆ ನಾನು. ಇಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ನನ್ನ ಕತಿ ಛೇ. ಹಳೇದನ್ನೆಲ್ಲ ಮರೆತು ಇನ್ನಾದರೂ ದೇವ್ರು ನನಗೆ ಒಳ್ಳೆ ಜೀವನ ಕೊಟ್ಟಾನ. ಚಂದಾಗಿ ನಡೆಸ್ಕೊಂಡು ಹೋಗ್ತೇನೆ. ಇಷ್ಟ ಸಾಕು ನನಗೆ. ನನ್ನ ಜೀವನ ಹಾಳು ಮಾಡಿ ನಿನ್ನ ಜೀವನ ಉದ್ಧಾರ ಮಾಡಕ್ಕೆ ಹೊಂಟೆಯಾ? ಅಷ್ಟು ಸುಲಭವಾಗಿ ನಿನ್ನ ಮದುವೆ ಹಾಕ್ಬಿಟ್ಬಿಡ್ತೀನಿ ನಾನು. ಬರೋಬ್ಬರಿ 2 ವರ್ಷ ನನ್ನ ಪ್ರೀತಿಸಿ ನನ್ನ ಜೊತೆ ಓಡಿ ಬಂದ 2 ತಿಂಗಳು ನನ್ನ ಜೊತೆ ಜೀವನ ಮಾಡಿ ಈಗ ಮತ್ತೊಬ್ಬನಿಂದ ಅಷ್ಟು ಸುಲಭ ಕೊಂಟ್ರೆ ಬಿಟ್ಬಿಡ್ತೀನ ಸುಮಾ ನಾನಿನ? ಅದು ಹೆಂಗೆ ಬಿಡಕ್ಕೆ ಸಾಧ್ಯ ಸುಮಾ? ಅದು ಹೆಂಗೆ ಬಿಡಕ್ಕೆ ಸಾಧ್ಯ? ಯಾರು ಯಾರ್ದ ಧ್ವನಿ? ಯಾರಿದ? ಯಾರ್ದ ಗಂಡ ಮಗನ ಧ್ವನಿ ಕೇಳ್ದಂಗೆ ಆಗತ್ತಿತ್ತಲ್ಲ ನಮ್ಮ ಹಿತ್ತಲಾಗ. ಅಶ್ಶೋ ದೇವ್ರೆ, ವಿವೇಕ! ವಾ 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 ವಾ. ಅಯ್ಯೋ 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 ಅಯ್ಯೋ, ಇವನು ಯಾಕಿಲ್ಲ ಬಂದಾನು? ಅಯ್ಯೋ ದೇವ್ರೆ, ಈ ಸುಮ್ಮ ನೋಡಿದ್ರೆ ಮದುವೆ ಆಗತ್ತ. ನಾಳೆನೇ ಇತ್ತು ಮದುವೆ. ನೀವೇನು ಚಡಿತೀನಪ್ಪ ನನ್ನ ಮಿತ್ತಲಾಗ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ಏನ್ ಮಾಡ್ಲಿ? ಅಯ್ಯೋ ಭಗವಂತ, ಯಾಕಪ್ಪ ಇಲ್ಲ, ಇವ್ ಹೇಗಾರ ಮಾಡಿ ಏನ ಕಳಿಸ್ಬಿಡ್ಬೇಕು. ನೀವೇನಾರ ಇಲ್ಲಿ ಬಂದಿದ್ದು ನಮ್ಮ ಅತ್ತಿ ಮಾವಿಗೆ ಏನಾರ ಗೊತ್ತಾದ್ರ ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಕತಿ ಮುಗ್ದ ಹೋದು. ಮೊದ್ಲು ನಿನ್ನಿಂದ ಕಳಿಸ್ಬೇಕು. ವಿವೇಕ, ಹೆಂಗದೀಪ? ಆರಾಮದಿಯಾ? ಅಲ್ರಿ ಆಂಟಿ, ಏನು ಇಷ್ಟು ದಿನ ನೀವು ನನ್ನ ಜೊತೆ ಮಾತಾಡ್ತಿದ್ದ ಟೋನಾ ಬೇರೆ ಆಗಿತ್ತು. ಈಗ ನೋಡಿದ್ರೆ ಯಾಕೋ ಹೆದರ್ಕೊಂಡು ಮಾತಾಡ್ದಂಗೆ ಐತಿ. ಏನು ಸಮಾಚಾರ? ಇಲ್ದಂಗೆ ನಿಮ್ಮ ನಾದ್ನಿನ ಚಲೋ ಮನೆಗೆ ಮದುವೆ ಮಾಡ್ಕೊಟ್ಬಿಡ್ಬೇಕಂತ ವಿಚಾರ ಮಾಡ್ರನ? ನನ್ನ ಗತಿ ಏನು? ಅಯ್ಯೋ ಅಯ್ಯೋ ಅಯ್ಯೋ, ಹಗರ್ಷೆ ಮಾತಾಡಪ್ಪ, ಹಗರ್ಷೆ ಮಾತಾಡು. ವಿವೇಕ, ನಿನ್ನ ಕೈ ಮುಗಿದೇನಪ್ಪ, ಇಲ್ಲಿಂದ ಹೋಗು. ಸುಮಾರಿಗೆ ಸಿಗಂಗಿಲ್ಲ. ಬೇರೆ ಮದುವೆ ಆಗಾಕತ್ತಾಳ. ನಿನಗೆ ಎದಕ್ಕೆ ಬೇಕಕ್ಕೆ ಸುದ್ದಿ? ಹೋಗ್ನಿ ಇಲ್ಲಿಂದ. ನೀವು ಹೋಗು ಅಂದ್ರೆ ಹೋಗ್ಬಿಡ್ಬೇಕ, ನೀವು ಬಾ ಅಂದ್ರೆ ಬಂದ್ಬಿಡ್ಬೇಕ. ಅಷ್ಟು ಸುಲಭವಾಗಿ ನನ್ನ ಕಡೆಯಿಂದ ನೀವು ಹಣ ಇಸ್ಕೊಂಡ್ರಲ್ಲ, ಅದನ್ನ ಹೆಂಗೆ ಮರೆಕಾಕೈತಿ? ಅಯ್ಯೋ ಅಯ್ಯೋ ಅಯ್ಯೋ, ನಾನು ನಿನ್ನ ಕಡೆಯಿಂದ ರೊಕ್ಕ ಇಸ್ಕೊಂಡ? ಯಾವ ಬಾಯಿಂದ ಹೇಳ್ತೀವಿ ವಿವೇಕ? ನಾ ಯಾಕೆ ನಿನ್ನ ಕಡೆ ರೊಕ್ಕ ಇಸ್ಕೊಳ್ಳಿ? ಗೊತ್ತಿತ್ತು ನನಗೆ ನೀವು ಎಂಥ ನಸ್ಕೊಂಡು ಆಟ ಆಡ್ತೀರ ಅಂತೇಳಿ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ನಿಮ್ಗೆ ರೊಕ್ಕ ಕೊಟ್ಟಿದ್ದು, ನೀವು ನನ್ನ ಕಡೆಯಿಂದ ರೊಕ್ಕ ಇಸ್ಕೊಂಡಿದ್ದು, ಪ್ರತಿಯೊಂದು ಡೀಟೇಲ್ಸ್ ಐತಿ ನನ್ನ ಕಡೆ, ವಿತ್ ವಿಡಿಯೋ ಪ್ರೂಫ್ ಐತಿ. ತೋರಿಸ್ಲಾ ಹೆಂಗೈತಿ ಅಂತೇಳಿ? ಒಂದ್ಸಲ ತೋರಿಸ್ಲಾ ನಿಮ್ಗೆ? ವಿವೇಕ, ಏನಪ್ಪ ಇದು? ಏನು ಹೇಳತ್ತೀಪ ನೀನು? ಅಲ್ರಿ, ಸ್ವಂತ ನಾದ್ನಿಗೆ ಇಂಥ ಕೆಲಸ ಮಾಡ್ರಿ ಅಂಥೇಳಿ ನಿಮ್ಮ ಅತ್ತಿ ಮಾವು ಗೊತ್ತಾದ್ರೆ ಈ ಮನೆಗೆ ಇರಕ್ಕೈತ ನೀವು? ಅಯ್ಯೋ, ಯಾಕಪ್ಪ ಯಾಕಪ್ಪ? ನಾವು ಆರಾಮಾಗಿರೋದು ನಿಂಗೆ ಇಷ್ಟ ಇಲ್ಲ? ನೀನು ಬೇಕಾಗಿದ್ದೆಲ್ಲ ನಾ ಮಾಡಿಕೊಟ್ಟಿನಲ್ಲ, ಈಗ ನನ್ನ ಯಾಕೆ ಕಾಡಕ್ಕೆ ಬಂದಿ? ಅಲ್ಲ, ನಮ್ಮ ಮನೆಯಂತಕ್ಕೆ ನಿಂದು ಏನು ಕೆಲಸ? ನಮ್ಮ ಮನೆಯಂತಕ್ಕೆ ಯಾಕೆ ಬಂದಿ ನೀನು? ನೋಡಿ, ನಾನು ನಿಮ್ಮ ಮುಸಾಬರಿಗೆ ಬಂದಿಲ್ಲ. ನನಗೆ ಬೇಕಾಗಿರೋದು ನಿಮ್ಮ ನಾದಿನಿ. ಆಕಿಗೋಸ್ಕರ ನಾ ಬಂದಿದ್ದು ನಾನು. ಏನು? ಸುಮಾನ? ಅಲ್ಲ ವಿವೇಕ, ಆಕಿ ಬ್ಯಾಡ ಅಂತ ಹೇಳಿ ಆಕಿನ ಮದುವೆಯಾಗಿ ಕೈ ಕೊಟ್ಟಿಯಲ್ಲ ನೀನು. ಈಗ ಅದಕ್ಕೆ ಆಕಿ ಬೇಕಾಗಲ್ಲ ನಿನಗೆ? ಕೈ ಕೊಟ್ಟಿದ್ದಲ್ಲ, ಆಕೆ ನನ್ನ ಕಡೆಯಿಂದ ತಪ್ಪಿಸ್ಕೊಂಡು ಬಂದಿದ್ದದು. ಈಗ ನನಗೆ ಗೊತ್ತಿಲ್ದಂಗೆ ನೀವು ಇನ್ನೊಂದು ಮದುವೆ ಮಾಡಿದ್ರೆ ಅಷ್ಟು ಸುಲಭವಾಗಿ ನಾ ಬಿಟ್ಬಿಡ್ತೀನಿ ಆಕಿನ. ನೋಡಪ್ಪ ವಿವೇಕ, ಹಳೇದು ಏನಾರ ಆಗಿರಲಿ, ಈಗ ಆಕಿ ಬೇರೆ ಮನೆ ಮದುವೆ ಹಾಕೊಂಡಾಳ. ದಯವಿಟ್ಟು ನಿನ್ನ ಕೈ ಮುಗಿತೇನಪ್ಪ. ಆಕಿಗೂ ಸಾಬಾರಿಗೆ ಮಾತ್ರ ಬರಕ್ಕೆ ಹೋಗ್ಬೇಡ. ನೀ ಹೋಗಿಲ್ಲಿಂದ. ನಿನ್ಗೂ ಜೀವನ ಹೋಗ್ಬೇಕು, ಒಳ್ಳೆ ಹುಡುಗಿ ಸಿಗ್ತಾಳ. ಆಕಿ ಕಟ್ಕೊಂಡು ಹೋಗು. ಆಕಿ ಬೇಕಾಗಲ್ಲ ನಿಮಗೆ? ನೀವೇನೋ ಪ್ಲೇಟ್ ಚೇಂಜ್ ಮಾಡಿರಿ ಅಲ್ಲ. ಒಂದು ಕಾಲದಾಗ ನಾನು ಸುಮಾನ್ ನಂಬರ್ ಕೊಡ್ರಿ, ಸುಮಾನ್ ಜೊತೆ ಮಾತಾಡ್ಬೇಕಂದಾಗ ಎಷ್ಟೋ ಸಲ ನೀವು ಅವಕಾಶ ಕಲ್ಪಿಸ್ಕೊಟ್ರಿ. ನನ್ನ ಕಡೆಯಿಂದ ದುಡ್ಡು ಇಸ್ಕೊಂಡಿರಿ. ಸುಮಾನ ನನ್ನ ಪ್ರೀತಿ ಮಾಡೋ ಹಂಗೂ ಮಾಡಿದ್ರಿ. ಸುಮಾಗ
ನನ್ನ ಮುಂದೆ ಸುಮಾನ್ ಮುಂದೆ ನನ್ನ ಬಗ್ಗೆ ಎಲ್ಲ ಒಳ್ಳೇದು ಮಾತಾಡಿ ನನ್ನ ಪ್ರೀತಿ ಬಲೆ ಒಳಗೆ ಸುಮಾನ್ ಬೀಳಿಸಿದ್ರಿ ಅದಕ್ಕೆ ರೊಕ್ಕ ಇಸ್ಕೊಂಡಿರಲ್ಲ ನೀವ ಅಂಥವ್ರು ನೀವ ಸ್ವಂತ ನಾದ್ನಿನ ಹಳ್ಳ ಹಿಡ್ಸಕ್ಕೆ ನಿಂತವ್ರು ನೀವ ಈಗೇನು ನಾದ್ನಿ ಬಗ್ಗೆ ಫುಲ್ಲು ಲವ್ ಏಕೆ ಆಕೆ ಎಷ್ಟು ರೊಕ್ಕ ಕೊಟ್ಟಾಳ ನಿಮಗೆ ನೀವೇನೋ ಮಾಡಕ್ಕೆ ಬಂದ ನೋಡು, ಈಗ ನೀ ಇಲ್ಲಿಂದ ಹೋಗು, ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಈ ಮದುವೆ ಒಂದು ಆಗ್ಬಿಡ್ಲಿ ವಿವೇಕ, ಈ ಮದುವೆ ಒಂದು ಆಗ್ಬಿಡ್ಲಿ. ನಿನಗೆ ಇದಕ್ಕೆ ಬೇಕು ಸುಮ್ಮ ಹೊಸ ಬರೀ ನೀ ಕೈ ಬಿಟ್ಟಾಗೈತೆ. ಆಕೆ ಇದಕ್ಕೆ ಬಗ್ಗೆ ಹೇಳಿ ನಿನಗೆ ವಾಪಸ್. ಅದು ಒಂದು ದೊಡ್ಡ ಕತೆ ಐತಿ. ಸುಮಾನ್ ಮೇಲೆ ಇಷ್ಟಪಟ್ಟು ನಾಕಿನ ಮದುವೆ ಮಾಡ್ಕೊಂಡು ಹೋಗಿದ್ದಲ್ಲ, ಈಕಿನ ಮಾರಕಂತ ತೊಗೊಂಡು ಹೋಗಿದ್ದೆ ನಾನು. ಆದ್ರೆ ಆಕಿ ತಪ್ಪಿಸ್ಕೊಂಡು ಓಡ್ಕೊಂಡ್ಬಿಟ್ಲು. ಈಗ ನಾ ಏನು ಮಾಡಲಿ? ನನಗೆ ರೊಕ್ಕ ಕೊಟ್ಟಾರಲ್ಲೇ ಆಕಿನ ತೊಗೋತೀನಿ ಅಂತ ಹೇಳಿ ಆ ರೊಕ್ಕ ವಾಪಸ್ ಕೇಳಕತ್ತಾರ. ನಾನು ನೋಡಿದ್ರೆ ಆ ರೊಕ್ಕ ಎಲ್ಲ ತಿಂದು ತೇಗಿ ಕುಡ್ದಾಗೈತಿ. ಈಗ ಆಕಿ ಬೇಕು ನನ್ಗೆ. ಆಕಿನಲ್ಲಿ ಒಪ್ಸಿದ್ರನ ನನ್ನ ಬಿಡ್ತಾರ ಅವ್ರೆ, ಇಲ್ಲ ನನ್ನ ಬಿಡಂಗಿಲ್ಲ. ಏನು ಅವ್ವ 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 ಆಕೆ ಮಾರಕ್ಕೆ ಹೊಂಟಿದ್ದೆ ನೀನು? ಛೀ! ಅಯ್ಯೋ, ಇದೆಲ್ಲ ನಿಮ್ಗೆ ಗೊತ್ತಿಲ್ತಿರೋ ವಿಚಾರ ಅಲ್ಲ. ನೀವೇನು ದೊಡ್ಡ ಸಾಚಾಕತ್ತೆ ಮಾತ್ರ ಹೋಗ್ಬೇಡ್ರಿ. ಹೇಳ್ರಿ, ಸುಮ್ಮ ಇಲ್ಲದಾಳ ನನ್ನ ಜೊತೆ ಕಳಿಸ್ಕೊಡ್ರಿ. ಆಕಿ ಮದ್ವೆ ಮಾಡಕ್ಕಂತರೂ ನಾ ಬಿಡಂಗಿಲ್ಲ. ಅಯ್ಯೋ ದೇವ್ರೆ, ಈಗ ಇವನ್ ಉಲ್ಟಾ ಪಲ್ಟಾ ಮಾತಾಡಿದ್ರೆ ಕೆಲಸ ಕೆಡ್ತೈತಿ. ವಿವೇಕ, ಒಂದು ಕೆಲಸ ಮಾಡು. ನಿನ್ಗೆ ನಾನು ಫೋನ್ ಹಚ್ತೀನಿ. ಸುಮಾಗ ಏನಾರ ಹೊಟ್ಟೆಗೆ ಹಾಕಿ ಮುರ್ಚದ ಫೋನ್ ಮಾಡ್ತೀನಿ. ನಿನಗೆ ಫೋನ್ ಹಚ್ಚಿ ಆಕಿನ ಜೊತೆ ಕಳಿಸ್ಕೊಡ್ತೀನಿ. ಈಗ ಹೋಗಪ್ಪ, ಇಲ್ಲಿ ನಾನು ಕೈ ಮುಗಿತೀನಿ. ನಿಮ್ಮ ಮಾತನ್ನ ನಂಬೋದಾ? ನಂಬಲೇಬೇಕಲ್ಲ ನೀನು. ಈಗ ನಾ ಸಹಾಯ ಮಾಡ್ದೆ ಮತ್ತಿನ್ ಯಾರು ಮಾಡ್ತಾರೆ ನಿಂಗೆ? ಪ್ಲೀಸ್ ಪ್ಲೀಸ್, ಎಲ್ಲಿ ಹೋಗ್ಲಿಕ್ಕೆ? ಏ ರೇಖಾ, ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಅತ್ತಿ ಮಾತ್ರ ಕೈ ಮುಗಿತೇನೆ. ನೀ ಹೋಗೀಗ. ಸುಮಾನ ನಿನ್ ಜೊತೆ ಕಳಿಸೋ ಜವಾಬ್ದಾರಿ ನಂದು ನಂದು. ನೀ ಹೋಗೀಗ. ಸರಿ, ಏನೋ ಈಗ ಒಂದು ಅವಕಾಶ ಕೊಡಕತ್ತೀನಿ. ಆಕಿ ನೀನ್ರ ಕಳಿಸ್ಲಿಲ್ಲ, ನೀವು ನನ್ನ ಕಡೆ ರೊಕ್ಕ ಕೊಟ್ಟಿದ್ದ ವಿಷಯರ ಆ ವಿಡಿಯೋ ಮಾಡಿದ್ದನ್ನ ನಿಮ್ಮ ಅತ್ತಿ ಮಾವನ ಮುಂತಂದು ನಾನೇ ತೋರಿಸ್ತೇನೆ. ಅಯ್ಯೋ ದೇವ್ರೆ, ಆಯ್ತಪ್ಪ ಆಯ್ತು. ಈಗ ಮೊದಲು ಇಲ್ಲಿಂದ ಹೋಗು. ಸರಿ, ಈಗ ಹೋಗಿರ್ತೇನೆ. ಹೋದ್ನಾ? ಬೀಸೋ ದಣ್ಣಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸಂತ. ಅಯ್ಯೋ ದೇವ್ರೆ, ರೊಕ್ಕದ ಆಸೆ ಪಟ್ಟೇನೇನೋ ಹೊಂಗಿರಿ ಮಾಡ್ಬಿಟ್ಟೇನಿ. ದೇವ್ರೆ, ನೀನ ಕಾಪಾಡ್ಬೇಕಪ್ಪ ನನ್ನ. ಬನ್ರಿ ಅತ್ತಿಯರ.